ಎ ಮತ್ತು ಬಿ ಎಂಬ ಎರಡು ಪೈಪ್ಗಳು ಕ್ರಮವಾಗಿ 18 ನಿಮಿಷ 24 ನಿಮಿಷಗಳಲ್ಲಿ ಟ್ಯಾಂಕ್ ಅನ್ನು ತುಂಬುತ್ತೆ. ಅಂದ್ರೆ ಒಂದು 18 ನಿಮಿಷದಲ್ಲಿ ತುಂಬಿದ್ರೆ ಇನ್ನೊಂದು 24 ನಿಮಿಷದಲ್ಲಿ ತುಂಬುತ್ತೆ. ಈ ತರ ಕೊಟ್ಟು ಫಸ್ಟ್ ಲಸ ತೆಗೀರಿ ಸರ್. 18 ಮತ್ತು 24 ಲಸ ಎಷ್ಟು ಬರುತ್ತೆ? 72. 18 ಎಷ್ಟಲೇ 72 ಸರ್? 18 ನಾಲ್ಕಲೆ. ಸೊ 24 ಎಷ್ಟಲೇ 72 ಸರ್? 24 ಮೂರ್ಲೆ. ಅಂದ್ರೆ ಇದು 4 ಲೀಟರ್ ತುಂಬುತ್ತಿದ್ರೆ ಇದು 3 ಲೀಟರ್ ತುಂಬುತ್ತೆ. ಓಕೆ, ಹಾಗಿದ್ರೆ ಪೈಪ್ ಅದಕ್ಕೆ ಎರಡನ್ನೂ 6 ನಿಮಿಷಗಳ ಕಾಲ ಒಟ್ಟಿಗೆ ತೆಗಿತೀವಿ. ಎರಡನ್ನೂ ಅಂದ್ರೆ ಇವೆರಡೂ ಕೂಡುದು ಅಂದ್ರೆ 7 ಲೀಟರ್ ತುಂಬುತ್ತೆ. ಹಾಗಿದ್ರೆ 6 ನಿಮಿಷ ತುಂಬುತ್ತೀನಿ ಅಂದ್ರೆ 7 ಇಂಟು 6 ಟೋಟಲ್ ಆಗಿ ಎಷ್ಟು ಲೀಟರ್ ತುಂಬುತ್ತೆ? ಎರಡು ಕೂಡಿಸಿ 6 ನಿಮಿಷ ತನ ಅಂದ್ರೆ 42 ಲೀಟರ್ಗಳನ್ನ ತುಂಬಿತು. ಸೊ ಟೋಟಲ್ ಎಷ್ಟಿದೆ ಸರ್? 72 ಲೀಟರ್ ತುಂಬಬೇಕು. ಈಗ ತುಂಬಿದ್ದು 47 ಲೀಟರ್. ಉಳಿದಿದ್ದು ಎಷ್ಟು ಸರ್? 30 ಲೀಟರ್ ಇನ್ನೂ ಬಾಕಿ ಇದೆ. ಈಗ ಏನ್ ಮಾಡ್ತಾರೆ? ಸೊ ಅದು ಟ್ವಿಸ್ಟ್. ಏನಂದ್ರೆ ಈಗ ಪೈಪ್ ಎ ನ ವೇಗ ಅರ್ಧವಾಗುತ್ತದೆ, ಪೈಪ್ ಬಿ ನ ವೇಗ ಮೂಲ ವೇಗವನ್ನ ದ್ವಿಗುಣಗೊಳಿಸುತ್ತದೆ. ಅಂದ್ರೆ ಪೈಪ್ ಎ ಏನ್ ಮಾಡುತ್ತೆ ಅಂದ್ರೆ ಪೈಪ್ ಎದು ಸ್ಪೀಡ್ ಏನ್ ಮಾಡ್ತೀವಿ ನಾವು? ಅರ್ಧ ಮಾಡ್ತೀವಿ. ಅಂದ್ರೆ ಈಗ 4 ಲೀಟರ್ ತುಂಬುತ್ತೆ 1 ನಿಮಿಷಕ್ಕೆ ಅಂದ್ರೆ ಅದ್ರ ಅರ್ಧ ಮಾಡ್ತೀವಿ. ಅಂದ್ರೆ ಈಗ ಪೈಪ್ ಎ ಬರೀ 2 ಲೀಟರ್ ತುಂಬಾಕ್ ಸ್ಟಾರ್ಟ್ ಮಾಡುತ್ತೆ. ಪೈಪ್ ಬಿ ಮೊದಲು 3 ತುಂಬುತ್ತಿತ್ತು ಅಂದ್ರೆ ಈಗ ಸೊ ಡಬಲ್ ಆಗತೈತಿ. ಮೊದಲು 3 ಲೀಟರ್ ತುಂಬಿದ್ರೆ ಈಗ ಏನಾಗತೈತಿ? 6 ಲೀಟರ್ ತುಂಬಾತೈತಿ. ಹಾಗಿದ್ರೆ ಈಗ ಅವುಗಳ ವೇಗ ಪ್ರತಿ ನಿಮಿಷಕ್ಕೆ 8 ಲೀಟರ್. ಉಳಿದಿದ್ದೆಷ್ಟು ಸರ್? 30 ಲೀಟರ್. ಸೊ ಈಗ ಅವುಗಳ ವೇಗ 8 ಲೀಟರ್. ಡಿವೈಡ್ ಮಾಡಿದ್ವಿ ಅಂದ್ರೆ 8 ಒಂದಲೆ 8 ಮೂರ್ಲೆ 24 ಸರ್. 8 ಮೂರ್ಲೆ 24, 6 ಉಳಿತು, ಪಾಯಿಂಟ್ ಕೊಟ್ಟೆ 60 ಆಯ್ತು. 8 7 56, 4 ಉಳಿತು 40 ಆಯ್ತು. 8 ಐದಲೆ ಸೊ 3.75 ಅಂದ್ರೆ ಸೊ 0.75 ಅಂದ್ರೆ 3/4 ಸರ್. 3/4 ಇಂಟು 60 ಮಾಡಿದ್ವಿ ಅಂದ್ರೆ 4 ಒಂದಲೆ 4 15ಲೆ 15 ಮೂರ್ಲೆ 45 ಸೆಕೆಂಡ್ 3 ನಿಮಿಷ. 3 ನಿಮಿಷ 45 ಸೆಕೆಂಡ್ ಅಂದ್ರೆ ಆಪ್ಷನ್ ಸಿ.